ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ 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 ಜೈ ಜವಾನ್ ಒಳಗೆ ಪೂರಾ ದಂಡಿತನ ನೋಡೋತ್ ಹೇಳ್ರಿ ಒಳಗ ಅವ್ರಿಗೆ ಪೂರಾ ದಂಡಿತನ ನೋಡೋತ್ ಹೇಳ್ರಿ ನೋಡ್ರಿ ಓ ಒಳಗೆ ನೋಡ್ರಿ ಒಳಗ ಫುಲ್ ತುಂಬ ನೋಡ್ರಿ ಒಳಗ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿರುವಂಥ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ರೈತರಿಂದ ರಾಜ್ಯದ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ರೈತರೆಲ್ಲರೂ ಒಮ್ಮತವಾಗಿ ಕೂಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅಕ್ಕಪಕ್ಕದಲ್ಲಿರುವಂಥ ರೈತರುಗಳು ಹಾಗೂ ಈಗ ಏನು ಬೆಳಗಾಂಗೆ ಆಗಮಿಸಿರ್ತಕ್ಕಂಥ ರೈತರುಗಳೆಲ್ಲರೂ ಸಹ ಈ ಸ್ಥಳಕ್ಕೆ ಬೇಗ ಆಗಮಿಸಬೇಕು ಅಂತಕ್ಕಂಥ ಮನವಿಯನ್ನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ. ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಒಕ್ಕೂಟಕ್ಕೆ. ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಕೊಡಬೇಕು. ಮತ್ತೆ ಏನ್ ಜೋಳ, ತೊಗರಿ, ಈ ಕಡಲೆ ಇಂಥ ಬೆಳೆಗಳಿಗೆ, ಈರುಳ್ಳಿ ಇವಕ್ಕೆಲ್ಲ ಬೆಂಬಲ ಬೆಲೆ ಕೊಡಬೇಕು. ತಕ್ಷಣ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ APMCಯಲ್ಲಿ ಖರೀದಿ ಕೇಂದ್ರಗಳು ತೆಗಿಬೇಕು. ಇವರು ಎಲ್ಲೆಲ್ಲ ಹೋಗಿ ಖರೀದಿ ಕೇಂದ್ರ ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು. ಸಾರಿಗೆ ವೆಚ್ಚಕ್ಕೆ ಬೇಕು. ಸಾರಿಗೆ ವೆಚ್ಚಕ್ಕೆ ಸರ್ಕಾರದವರೇ ವೆಹಿಕಲ್ಗಳನ್ನು ಕಳಿಸಿ ಅಲ್ಲಿಂದ ತುಂಬಿ ಅವರಿಗೆ ಒಂದು ಬೆಲೆ ಕೊಡಬೇಕು, ಬೆಂಬಲ ಬೆಲೆಗಳು ಕೊಡಬೇಕು. ಮತ್ತು ಇವತ್ತೇನು ಬೆಂಗಳೂರು ಸುತ್ತಮುತ್ತ ಆಯಾ ಕಟ್ಟಿನ ಜಿಲ್ಲೆಗಳಲ್ಲಿ ತುಂಬಾ ಭ್ರಷ್ಟಾಚಾರ, ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೀವು ಹೇಳ್ಬೋದು, ಯಾವುದೇ ಅಧಿಕಾರಿಗಳು ಆದ್ರೂ ಯಾವುದೇ ಆಫೀಸ್ ಹೋದ್ರೂ ನಮಗೆ ದುಡ್ಡು ಕೊಡ್ದಿರೇ ಏನು ಕೆಲಸ ಮಾಡ್ತಾ ಇಲ್ಲ. ದುಡ್ಡು 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 ಅಂತ. ಇದಕ್ಕೆ ಮೊದಲನೇದು ನಮಗೇನು ಅಂದರೆ ರಾಜಕಾರಣಿಗಳಿಗೆ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ನೇರವಾಗಿ ಅಧಿಕಾರಿಗಳು ಹೇಳ್ತಾವ್ರೆ. ಅದು ನಿಲ್ಲಬೇಕು. ಅದರಿಂದ ಇವತ್ತು ಏನು ಬೆಳಗಾವಿಗೆ ನಾವು ಬಂದಿದ್ದೀವಿ, ಬೆಳಗಾವಿಯಲ್ಲಿ ಸಂಪೂರ್ಣ ಹೋರಾಟ, ಅಹೋರಾತ್ರಿ ಹೋರಾಟ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಅಂತ ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ನಾರಾಯಣ ರೆಡ್ಡಿ, ರಾಜ್ಯಾಧ್ಯಕ್ಷರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭತ್ತ ಖರೀದಿ ಕೇಂದ್ರವನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತೆರೀಬೇಕು. ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಏನಿವತ್ತು ಮದ್ಯದ ಅಂಗಡಿಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಊರಿಗೂ ತೆರೀಲಿಕ್ಕೆ ಸರ್ಕಾರ ಹೊರಟಿದೆ. ಭತ್ತ ಖರೀದಿ ಕೇಂದ್ರವನ್ನು ಸರ್ಕಾರ ತೆರೀತಾ ಇಲ್ಲ. ಇಲ್ಲಿ ಬಂದ್ರೆ ನಾವೆಲ್ಲ ರೈತರು ನಮ್ಮ ಹಕ್ಕಿಗೆ ಹೋರಾಟಕ್ಕಾಗಿ ನಾವೇ ಸ್ವಂತವಾಗಿ ಅನ್ನ ಬುತ್ತಿ ಕಟ್ಕೊಂಡು ಬರಬೇಕು. ಮಂತ್ರಿಗಳಿಗೆ, MLAಗಳಿಗೆ, ಶಾಸಕರಿಗೆ ಎಲ್ಲರಿಗೂ ಕೂಡ ಸರ್ಕಾರದಲ್ಲಿ ಸುಮಾರು 30 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ 10 ದಿನಕ್ಕೆ. ಇದು ಯಾರಪ್ಪನ ಮನೆ ದುಡ್ಡು ಖರ್ಚು ಮಾಡ್ತಾ ಇದ್ರಿ ಸಿದ್ದರಾಮಯ್ಯನವರೇ? ಒಂದ್ ಕಡೆ ಮೋದಿ 106 ಕೋಟಿ 200 ಕೋಟಿ ಖರ್ಚು ಮಾಡ್ತಾನೆ ಸದನ ನಡೆಸಲಿಕ್ಕೆ. ಈ ಕಡೆ ಸಿದ್ದರಾಮಯ್ಯ 106 ಕೋಟಿ ಖರ್ಚು ಮಾಡ್ತಾನೆ. ಎಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥವ್ರೆ ನೀವು. ನಿಮ್ಗೆ ನಿಜವಾಗೂ ರೈತರನ್ನ ತಿಂತಾ ಇದ್ರೆ, ರೈತರು ಬೆಳೆದಂತ ವಸ್ತುಗಳನ್ನ ನೀವು ಊಟ ಮಾಡ್ತಾ ಇದ್ರೆ ಮೊದಲು ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಬೇಕು. ರೈತರು ಇಷ್ಟು ಬೃಹತ್ತಾಕ ಮಟ್ಟದಲ್ಲಿ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಬಂದಿರ್ತಾರೆ. ಇಲ್ಲಿ ನೋಡಿದ್ರೆ ಈ ರೈತರು ಸಮಾವೇಶ ಮಾಡುವಂತ ಸ್ಥಳದಲ್ಲಿ ಒಂದು ಡ್ರಾಪ್ ನೀರಾಗಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಧೂಳು ಕಣ್ ಬಿಡಕ್ಕಾಯ್ತಾ ಇಲ್ಲ. ಧೂಳು ಈ ಧೂಳು ನೀರಾಕಕ್ಕೆ ಇವ್ರಿಗೆ ದುಡ್ಡಿಲ್ಲ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಕೊಂಡು ಇವರು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು AC ರೂಮಲ್ಲಿ ಮಜಾ ಮಾಡಕ್ಕೆ ಇವ್ರಿಗೆ ದುಡ್ಡದೆ. ನೋಡಿ, ಇವತ್ತು ರಾಜ್ಯದಿಂದ ನಾನಾ ಭಾಗಗಳಿಂದ ರೈತರು ಬಂದವ್ರೆ. ಇಲ್ಲಿ ಒಂದ್ ಹನಿ ನೀರ್ ಹಾಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ಸರ್ಕಾರ ನಮ್ಮ ರೈತರಿಗೆ ಬೇಕಾ? ಇನ್ನೊಂದ್ಸಲ ಬೇಕಾ? ನೀವೇ ಯೋಚನೆ ಮಾಡಿ. ಹಾಗೆ ಇವತ್ತು ರೈತರಿಗೆ ಬೆಳೆ ಎಂತ ಬೆಳೆ ಬೆಂಬಲ ಬೆಲೆ ಮಾಡ್ತೀನಿ ಮಾಡಿ ಅಂತ ನಾವು ವರ್ಷಾನ್ಗಟ್ಲೆ ಹೋರಾಟ ಮಾಡೋದೇ ಆಗದೆ. ಸುಮ್ಮನೆ ಒಂದ್ ಬೋಳ್ ಮಾತಾಡ್ಬಿಡೋದು ಇವರು. ನಾವು ಕೊಟ್ಟಂತ ಮನವಿ ತಗೊಂಡು ಬುಟ್ಟಿಗೆ ಹಾಕ್ಬಿಡೋದು. ಎಲ್ಲಿ ಮಾಡೋರು ಇವರು? ಯಾವ್ದಾದ್ರು ರೈತರಿಗೆ ಒಂದು ಒಳ್ಳೆಯದ ಮಾಡ್ಕೊಟ್ಟಿದಾರ ಈ ಸರ್ಕಾರ? ಈ ಸರ್ಕಾರ ಇನ್ನಾದ್ರೂ ಎತ್ತೆಚ್ಕೊಂಡು ಸರಿಯಾದ ರೀತಿ ರೈತರಿಗೆ ಬೆಲೆ ನಿಗದಿ ಮಾಡೋದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದೇ ಆಗಿರ್ಬೋದು. ಮಾಡಿಲ್ಲ ಅಂದ್ರೆ ಮುಂದೆ ರೈತರು ತಲೆ ಕೆದ್ರ ನಿತ್ರೆ ಈ ಸರ್ಕಾರ ಏನಾಗ್ತದೆ ಅಂತಕ್ಕಂಥದನ್ನ
ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಾನು ಸೋಮಶೇಖರ್ ಅಂತ ಚಿಕ್ಕಮಗಳೂರು ಜಿಲ್ಲಾ ರೈತ ಪರ ಹೋರಾಟಗಾರ ವೇದಿಕೆ ಅಧ್ಯಕ್ಷರು ಚಿಕ್ಕಮಗಳೂರು ಭಾಗದಿಂದ ಮಾತಾಡ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಕಡೂರು ತಾಲೂಕು ಎಮ್ಮೆದೊಡ್ಡಿ ಅಂತ ಒಂದು ಗ್ರಾಮ ಬರುತ್ತೆ. ಎಮ್ಮೆದೊಡ್ಡಿ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾರು ಕೂಡ ಅಧಿಕಾರಿಗಳಿಂದ ಹಿಡಿದು ರಾಜಕೀಯದಿಂದ ಹಿಡಿದು ಎಲ್ಲಾರು ಕೂಡ ಏನು ಅಂದ್ರೆ ಅದು ಅರಣ್ಯ, ಅಮೃತ್ ಮಹಲ್, ಕಾಡು, ಈ ತರ ರೈತರು ಕೂತಿರೋದೇ ಅಕ್ರಮ ಅಂತೇಳಿ ಬರೀ ಒಂದು ಹುಲಿ ಬಂತು ಅನ್ನೋ ಒಂದು ಕತೆ ಹೇಳ್ಕಂತ ಒಂದು ರೈತರಿಗೆಲ್ಲ ಅನ್ಯಾಯ ಮಾಡಂತ ಕೆಲಸ ಆ ಕಾಲದಿಂದ ಇಲ್ಲಿವರೆಗೂ ಕೂಡ ನಡೆದು ಬಂದಿದೆ. ನಮ್ಮ ಹೆಸರು ಗೋವಿಂದ ರೆಡ್ಡಿ ಅಂತ, ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು. ನಮಗೆ ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಇಷ್ಟು ದೂರ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಬರುವ ಒಂದು ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ. ಏನಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಮತ್ತು ತರಕಾರಿಗೆ ಫೇಮಸ್ ಆಗಿದೆ. ಆದ್ರೆ ಅಲ್ಲಿ KC ವ್ಯಾಲಿ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡದೆ 2ನೇ ಹಂತದಲ್ಲೇ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇದ್ದಾರೆ. ಅದರಲ್ಲಿ ಯುರೇನಿಯಮು, ಫ್ಲೋರೈಡ್, ನ್ಯೂಟ್ರಿಷನ್, ನೀರಿನ ಅಂಶಗಳೆಲ್ಲ ಅದರಲ್ಲಿ ಇದಾಗಿದ್ದು ಅದರಿಂದ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಮಹಿಳೆಯರ ಎದೆ ಹಾಲಿನಲ್ಲಿ ಒಂದು ಕಾಯಿಲೆ ಬರುವ ಒಂದು ಪರಿಸ್ಥಿತಿ ಮೊನ್ನೆ ವಿಶ್ವ ಬ್ಯಾಂಕಿನ ಒಂದು ಇದರಿಂದ ನಮಗೆ ಗೊತ್ತಾಗಿದೆ, ಇದರಿಂದ. ಅದಕ್ಕೋಸ್ಕರ ನಮ್ಮ ಭಾಗದ ಅನೇಕ ಸಮಸ್ಯೆಗಳನ್ನು ಈ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಅದು ಅಲ್ಲದೆ ಕೇಂದ್ರ ಮತ್ತು ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ರಾಜ್ಯಕ್ಕೆ 7 ರಾಜ್ಯಗಳಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಗ್ರಾಮ ಪಂಚಾಯಿತಿಯಲ್ಲಿ ಅಟಲ್ ಭೂಜಲ ಯೋಜನೆ ಅನ್ನೋದು ಒಂದು ಯೋಜನೆ ಬಂದಿದೆ. ಅದು 2009ರಿಂದ 2025ರವರೆಗೂ 5 ವರ್ಷಗಳ ಅವಧಿಯಲ್ಲಿ ಚಾಲನೆ ಮಾಡಿದ್ರು. ಅದು ಏನಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯ ವ್ಯಕ್ತಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಅಟಲ್ ಭೂಜಲ ಯೋಜನೆ ಒಂದು ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಆಗಿರುವ ವೈಫಲ್ಯಗಳೇ ಒಂದು ಕಾರಣ ಅಂತ ನಾವು ಇಲ್ಲಿ ತಿಳಿಯಪಡಿಸ್ತಾ ಇದ್ದೇವೆ. VR ನಾರಾಯಣ ರೆಡ್ಡಿ ಬಣದ ರಾಜ್ಯ ಉಪಾಧ್ಯಕ್ಷರು ಅಂದಪ್ಪ ಹುರುಳಿ. ಈಗ ರೈತರ ಜ್ವಲಂತ ಸಮಸ್ಯೆಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಡದೆ ಬೇರೆ ಬೇರೆ ಕಡೆ ಚಿತ್ತ ಹರಿಸ್ತಾ ಮಿನಿಸ್ಟರ್ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಮೆಕ್ಕೆಜೋಳದ ರಾಜ್ಯಾದ್ಯಂತ ಮೆಕ್ಕೆಜೋಳ ಬೆಲೆ ಘೋಷಣೆ ಮಾಡಿದ್ರು, ಬೆಂಬಲ ಬೆಲೆಯಲ್ಲಿ ಘೋಷಣೆ ಮಾಡಿದ್ರು. ಇವತ್ತು ನೋಂದಣಿ ಪ್ರಕ್ರಿಯೆ ಬಂದ್ ಮಾಡಿದ್ದಾರೆ. ಅಲ್ಪ ಸ್ವಲ್ಪವನ್ನ ನೋಂದಣಿ ಮಾಡಿಕೊಂಡು ನೋಂದಣಿ ಕ್ರಿಯೆ ಬಂದ್ ಮಾಡಿದ್ದಾರೆ. ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ನಲ್ಲಿ ಇರ್ತಕ್ಕಂಥ 30 TMC ಹೂಳನ್ನ ತೆಗಿಲಾರದೆ ಇವತ್ತ ಮಿನಿಸ್ಟರ್ಗಳು, ಉಸ್ತುವಾರಿ ಮಿನಿಸ್ಟರ್ಗಳು ಇವತ್ತ ಮನೆಯಲ್ಲಿ ಏನು ಚಕ್ಕ ಆಡ್ತಾರನ್ರಿ, ಕ್ರಸ್ಟ್ ಗೇಟ್ ಅಳವಡಿಸ್ತಾ ಇಲ್ಲ. 2ನೇ ಬೆಳೆಗೆ ಇವತ್ತು ಭತ್ತಕ್ಕೆ 2ನೇ ಬೆಳೆಗೆ ನೀರನ್ನ ಕೊಡದೆ ರೈತರನ್ನ ಇಲ್ಲ 2ನೇ ಬೆಳೆಗೆ ನೀರು ಕೊಡಕ್ ಆಗಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬೇಸಿಗೆಗಾಲದಲ್ಲಿ ಹಿಂದಿನ ಸಲ ಮಳೆಗಾಲದಲ್ಲಿ ಕ್ರಸ್ಟ್ ಗೇಟ್, ತುಂಗಭದ್ರಾ ಡ್ಯಾಮಿನ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಯ್ತು. ಅವಾಗ 5-6 ತಿಂಗಳ ಬೇಸಿಗೆ ಟೈಮ್ನಲ್ಲಿ ನೀರು ಕಡಿಮೆ ಆಗಿತ್ತು. ಅವಾಗ ಕ್ರಸ್ಟ್ ಗೇಟ್ ಕೂಡಿಸಲಾರದೆ ಇವ್ರೇನು ಮನೆಯಲ್ಲಿ ಚಕ್ಕ ಆಡಿದ್ರನ್ರಿ ಉಸ್ತುವಾರಿ ಮಿನಿಸ್ಟರ್ಗಳು. ಮಾನ್ಯ CM ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಇವ್ರೇನು ಮನೆಯಲ್ಲಿ ಚಕ್ಕ ಆಡಿದ್ರನ್ರಿ. ಶಿವರಾಜ್ ತಂಗಡಿಗೆ ಅವರು 2ನೇ ಬೆಳೆಗೆ ನೀರು ಕೊಡಲ್ಲ ಆಗಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ತೊಗರಿ ಬೆಲೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಮೆಕ್ಕೆಜೋಳ ಮತ್ತೆ ಅದ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಕಡಲೆ ಬೆಳೆಗೆ ನೋಂದಣಿ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಪ್ರತಿ ಬೆಳೆಗೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತ ಹೇಳಿ ಈ ಒಂದು ವೇದಿಕೆ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಹನುಮಂತಪ್ಪ ಅಂತಂದು ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರು. ಇವತ್ತು ಸುವರ್ಣ ಸೌಧಕ್ಕೆ ಏನು ಬಂದಿದ್ದೀವಿ ಹೋರಾಟಕ್ಕೆ, ಇದರ ಉದ್ದೇಶ ಇಷ್ಟೇ. ಈ ನಮ್ಮ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ಬಹಳಷ್ಟು ಸಚಿವರು ಹೇಳಿದ್ರು ಬಹಳಷ್ಟು ಈಲ್ಡ್ ಬಂದಿದೆ ಅಂತೇಳಿ. ಅದು ಸುಳ್ಳು, ಈಲ್ಡ್ ಬಂದೇ ಇಲ್ಲ. ಇವತ್ತು ರೈತರಿಗೆ ಗುತ್ತಿಗೆ ಕೊಡೋಕೆ ಆಗ್ತಾ ಇಲ್ಲ. ಕೇವಲ ಒಂದು ಎಕರೆಗೆ ಬಂದಿರತಕ್ಕಂಥ ಭತ್ತ 20-25 ಚೀಲ. ಇವತ್ತು ಗುತ್ತಿಗೆ ಕೊಡೋಕೆ ಕೂಡ ಹಲವಾರು ಸಮಸ್ಯೆಗಳಾಗಿ ರೈತರು ಪರದಾಡ್ತಿದ್ದಾರೆ. ಇಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಉಪಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗೋಸ್ಕರ ಜಗಳ ಮಾಡ್ತಿದ್ದಾರೆ. ಅಲ್ಲಿ 2024, 25, 26ನೇ ಸಾಲಿನಲ್ಲಿ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ಬಹಳಷ್ಟು ಮಳೆ ಬಂದು ಹಾನಿ ಒಳಗಾಗಿತ್ತು. ಎಲ್ಲ ಬೆಳೆ ರೈತರದು ಪರಿಹಾರ ಕೊಡಬೇಕಾಗಿತ್ತು. 2 ವರ್ಷಗಳದ್ದು ಸಮೀಕ್ಷೆ ಮಾಡಿ ತಮ್ಮ ಹತ್ರ ಇಟ್ಕೊಂಡ್ರೆ ಹೊರತು ವರದಿನ ಇದು 1 ನಯ ಪೈಸೆ ಕೂಡ ಪರಿಹಾರ ನೀಡಿಲ್ಲ. ಇದು ನಾಚಿಕೆಯ ಸಂಗತಿ. ಒಂದ್ ಕಡೆ ಹೇಳ್ತಾರೆ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿಗಳು ಅಂತೇಳಿ ಮಾಧ್ಯಮದಲ್ಲಿ ಮಾತಾಡ್ತಾರೆ. ಒಂದ್ ಕಡೆ ಹೇಳ್ತಾರೆ ಸಚಿವರು ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ಅಂತಾರೆ. ನಿಮಗೆ ಯಾವ್ದು ಹೈಕಮಾಂಡ್? ನಿಮಗೆ ಮತ ನೀಡಿರ್ತಕ್ಕಂಥ ಜನರ ಹೈಕಮಾಂಡ್ ಅನ್ನೋದು ಮರೆತು ಅವ್ರ ಮನೆಯಲ್ಲಿ ಚಿಕನ್ ತಿನ್ನೋದು,
ನಾಟಿ ಚಿಕನ್ ಮಾಡಿಸೋದು, ಇವು ಇಡ್ಲಿ ವಡ ತಿನ್ನೋದು, ಇಂಥ ಒಂದು ಕಾರ್ಯ ಮಾಡ್ತಿದ್ರು ರೈತರ ಸಂಕಷ್ಟದಲ್ಲಿ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾಗಿತ್ತು. ಅದಕ್ಕಾಗಿ ಹಲವಾರು ಇವತ್ತಿನ ವಿದ್ಯುತ್ ಕಡಿಮೆ, ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೋರಾಟ ಉಗ್ರ ರೂಪ ಪಡೆಯುತ್ತೆ ಅಂತೇಳಿ ಈ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. और स्वाभिमानी शेतकरी संघटना, ರೈತ ಸಂಘಟನಾ, ಜೈ ಕಿಸಾನ್, ಜೈ ಕಿಸಾನ್. ಆಲ್ರೆಡಿ ಮಹಾರಾಷ್ಟ್ರದಲ್ಲಿ 3500 3600 ಬೆಲೆ ಸಾಹೇಬ್ ರಾಯಚೋಟಿ ಖಾಸರ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕಾರ್ಖಾನೆಯವರು ಮಾಡ್ಬೇಕಂತ ನಮಗೆ ಕಳ್ಕಿ ವಿನಂತಿ ಇದೆ. ಮತ್ತು ಇವ್ರು ನಮ್ಮ ಕರ್ನಾಟಕ ಕಾರ್ಖಾನೆಯವರ ಮಹಾರಾಷ್ಟ್ರ ಕೊಡ್ತಾರಂತೇಳಿ ಹಂಗೆ ನಮಗೆ ಫೋರ್ಸ್ಲ್ ಅಂತ ಇವ್ರು ಅಂತಾರು. ಮಹಾರಾಷ್ಟ್ರದಲ್ಲಿ ಕಬ್ಬಾಗೋದು ಸಕ್ರೆ ತೆಗಿತಾರೆ, ಮತ್ತು ಕರ್ನಾಟಕದವರು ಕಬ್ಬಾಗೋದು ಸಕ್ರೆ ತೆಗಿತಾರೆ. ಅವ್ರಿಗೆ ಪರಿಸ್ಥಿತಿ ಇವ್ರಿಗೆ ಯಾಕೆ ಫೋರ್ಸ್ಲ್ ಅಂತೇಳಿ ನಾವು ರೈತರ ಹೋರಾಟಕ್ಕೆ ದಾರಿ ಮೇಲೆ ಇಳಿಯುವಂತ ಪರಿಸ್ಥಿತಿ ಆಗಿದೆ. ಕರ್ನಾಟಕದ ಕಬ್ಬು ಹೋಗಿ ಮಹಾರಾಷ್ಟ್ರಕ್ಕೆ ರಿಕವರಿ ಹೆಚ್ಚು ಬರಾಕತ್ತೈತಿ. ನಮ್ಮವ್ರು ಇಲ್ಲ ಅಂತಾರ ರಿಕವರಿ ಅಂದ್ರೆ ಏನೇನ್ ಮಾಡಕ್ ಬರ್ತೈತ್ರಿ? ನಮ್ಮ ಕರ್ನಾಟಕ ಫ್ಯಾಕ್ಟ್ರಿಗಳ ರಿಕವರಿ ಇಲ್ಲತ್ತಾರು, ಅವ್ರಿಗೆ ಹೆಂಗ್ ರಿಕವರಿ ಬರ್ತೈತಿ, ಇವ್ರಿಗೆ ಹೆಂಗ್ ರಿಕವರಿ ಬರಂಗಿಲ್ಲ? ಇವ್ರ ರಿಕವರಿ ಅಂದ್ರೆ ಅದ್ರ ಮೈನಸ್ ಮಾಡ್ಕದಾರ ಕರ್ನಾಟಕ ಕಾರ್ಖಾನೆ ಅವ್ರು ಕೊಡ್ತಾರ 35-36 ಕೊಡಾಕತ್ತಾರ ಅವ್ರ. ಇವ್ರು ಯಾಕೆ ಕೊಡಾಕ ಆಗಾನಿಲ್ಲ ಅಂತೇನ್ ನಾವು ಏನ್ ರಾಜ್ಯ ಸರ್ಕಾರಕ್ಕೆ ಇವ್ರು ರೊಕ್ಕ ತುಂಬ್ತಾರೋ ಏನ್ ಗೊತ್ತಾಗಾನಿಲ್ಲ. ಮತ್ತೊಂದ್ ನೋಡ್ರಿ ಏನು ಸಮಸ್ಯೆ ರೈತಂದ ಅಂದ್ರ ರೀ, ನಾವ್ 2 ದಿವಸ ಬೆಳಗಾಂಕ್ ಬರೋದು ಹಾಕಿದ್ರಿ ಪೇಪರ್ಸ್ ಕಾಗದ ಪತ್ರ ಏನೋ ಅಂದ್ರೆ ಒಂದೇ ದಿನದಾಗ ಪೇಪರ್ಸ್ ಆಗಂಗಿಲ್ಲ ಸರ್. ಅದಕ್ಕೆ ನಾವ್ರ ಏನ್ ಅನ್ಕೋರಿ, ಚಿಕ್ಕೋಡಿನ ಜಿಲ್ಲಾ ಆದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತೈತಿ. ನಮ್ದೊಂದು ಇನ್ನೊಂದು ಯರಗಟ್ಟಿ ತಾಲೂಕು ರೀ, ಸೋಮಾಪುರ. ಕೊಲ್ಲೂರು ದೇಸಾರದ 7600 ಎಕರೆ ದೇಶಗತಿ ಜಮೀನಿದೆ. ಅವ್ರೇನು ದುಡ್ಡು ಕೊಟ್ಟು ಸಂಪಾದನೆ ಮಾಡಿದ ಜಮೀನೆಲ್ಲ ಹಿರಿಯರ ಹಿಂದಿಂದ ಸಂಪಾದನೆ ಮಾಡಿದ ಜಮೀನಂತೂ ಅಲ್ಲ. ಸಂಗೊಳ್ಳಿ ರಾಯಣ್ಣ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತವ್ರನ್ನು ಹಿಡಿದುಕೊಟ್ಟು ತಲೆಯಡಕ್ಕೆ ಕೆಲಸ ಮಾಡಿನೇ 7600 ಎಕರೆ ಜಮೀನು ಬಡವಳಿಯಾಗಿ ತಗೊಂಡಂಥ ಜಮೀನು. ಅದರಲ್ಲಿ ಸೋಮಾಪುರ ಅಂತ ಊರಿನವ್ರು ನಾವು 300 ಜನ ದಲಿತ ಕುಟುಂಬದವರು 700 ಎಕರೆ ಒಬ್ಬೊಬ್ರು 2 ಎಕರೆ 1 ಎಕರೆ ಜಮೀನು ಮಾಡಿದ್ದೀವಿ. ಆ ಜಮೀನನ್ನು ಈಗ ಬಿಡಿಸ್ಕೊಟ್ಟು ಸೋಲಾರ್ ಗಿನ್ಕೋ ಪ್ರೈವೇಟ್ ಕಂಪನಿಯವರಿಗೆ ಕೊಟ್ಟು ನಮ್ಮನ್ನ ರೈತರನ್ನ ಒಕ್ಕಲೆಬ್ಬಿಸಿ ದಿವಾಳಿ ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ನಾವು ಮಾಡಬಾರ್ದು ಅಂತಿದೆ. ಇಲ್ಲಿವರೆಗೆ ಗ್ರೀನ್ಕೋ ಸೋಲಾರ್ ಕಂಪನಿಯವರಿಗೆ ಅವಕಾಶ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಚೀಮಾರಿ ಹಾಕಕ್ಕೂ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಗ್ರಾಮ ಪಂಚಾಯತ್ ಪರ್ಮಿಷನ್ ಇಲ್ಲ, ತಹಸೀಲ್ದಾರ್ ಆಫೀಸಿಂದ ಪರ್ಮಿಷನ್ ಇಲ್ಲ, ಮೇನ್ಸ್ ಮತ್ತು ಜಿಯಾಲಜಿ ಆಫೀಸಿಂದ ಪರ್ಮಿಷನ್ ಇಲ್ಲ, ಗಣಿಗಾರಿಕೆ ಪರ್ಮಿಷನ್ ಇಲ್ಲ. ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ ಒಂದು ಪ್ರೈವೇಟ್ ಲ್ಯಾಂಡಲ್ಲಿ ಅಷ್ಟೊಂದು ಮಣ್ಣು ಹಾಕಿ ರೈತರಿಗೆ ತೊಂದರೆ ಕೊಡ್ತಾ ಇರುವಂಥ ದನ, ಕರ, ಹಸು, ಎಮ್ಮೆ ಎಲ್ಲ ಹಿಂಸೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಾವು ಕೇಳಕ್ಕೆ ಹೋದವರಿಗೆ ನೀವು ಕಾನೂನು ಮುಖಾಂತರ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ. ಕಾನೂನು ಮುಖಾಂತರ ಬಂದು ಸ್ಟೇ ತೊಗೊಂಡು ಬಂದರೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿ ಇಟ್ಟಿದ್ದಾರೆ. ಇದಕ್ಕೆಲ್ಲ ನೇರವಾಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆಗಾರ ಆಗಬೇಕು, ತಹಸೀಲ್ದಾರ್ ಹೊಣೆಗಾರರಾಗಬೇಕು, ಅಲ್ಲಿ ಇದ್ದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆಗಾರ ಆಗಬೇಕು. ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಎಲ್ಲ ಭ್ರಷ್ಟ ಅಧಿಕಾರಿಗಳು ಕಾರಣ ಆಗಬೇಕು. ಈಗ ನಾವು ಉಗ್ರ ಹೋರಾಟನೂ ಮಾಡ್ತೀವಿ. ಈಗ ಆಲ್ರೆಡಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಜಮೀನು ನಮಗೆ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಅವರು ಸಂಪಾದನೆ ಮಾಡಿದಂಥ ಆಸ್ತಿ ಅಂತೂ ಅಲ್ವೇ ಅಲ್ಲ. ನಾವು 60-70 ವರ್ಷದಿಂದ ಉಳುಮೆ ಮಾಡಿದಂಥ ಗುಡ್ಡಿದ್ದಂಥ ಉಳುಮೆ ಮಾಡಿ ಸಾಗುವಳಿ ಮಾಡಿದಂಥ ಭೂಮಿಯನ್ನು, ಈಗ ಗುಡ್ಡಿದ್ದಂಥ ಭೂಮಿಯನ್ನು ಸಾಗುವಳಿ ಮಾಡಿದಂಥ ಭೂಮಿಯನ್ನು ಕಿತ್ಕೊಂಡು ಬೇರೆದವ್ರಿಗೆ ಕೊಡ್ತಾ ಇದ್ದಾರೆ, ಅದು ಪ್ರೈವೇಟ್ ಕಂಪನಿಯವರಿಗೆ. ನಾವು ಇಷ್ಟು ವರ್ಷ 70 ವರ್ಷ ಉಳುಮೆ ಮಾಡಿದಂಥ ರೈತ ಕಣ್ಣಿ ಕಾಣಿಸ್ತಾ ಇಲ್ಲ. 60-70 ವರ್ಷ ದುಡ್ಕೊಂತ ಬಂದಂಥ ರೈತ ಕಣ್ಣಿ ಕಾಣಿಸ್ತಾ ಇಲ್ಲ. ಯಾವನೋ ಇವತ್ತು ಒಬ್ಬ ಬಂದ ದಿವಾಳಿ ಹಿಡಿಸುವಂಥ ರೈತರು ಸೋಲಾರ್, ವಿಂಡ್ ಅಂತ, ಪ್ಲೇಟ್ ಅಂತ, ಮತ್ತು ಹೈಡ್ರೋಲಿಕ್ ಅಂತ, ಇದೆಲ್ಲ ನಮ್ಮನ್ನು ಸರ್ವನಾಶ ಮಾಡಕ್ಕೆ ಬರುವಂಥ ಒಂದು ಕಂಪನಿಗಳು ಇವು. ರೈತರನ್ನ ಒಕ್ಕಲೆಬ್ಬಿಸುವಂಥ ಕಂಪನಿಗಳು. ಇವರು ಬಂದ ತಕ್ಷಣ ರೈತರು ಬೇಡವಾದೀವಿ. ಪ್ರತಿದಿನ ವರ್ಷಕ್ಕೆ 2000, 3000, 4000, 1 ಚೀಲು 2 ಚೀಲು ನಮ್ಮನ್ನು ಜೀತದ ಪದ್ಧತಿ ದುಡಿಸುವಂಥ ದೇಸಾಯಿಗೆ ಇಲ್ಲಿವರೆಗೂ ನಾವು ಬೇಕಾಗಿದ್ದೀವಿ. ಇವಾಗ ನಾವು ಬೇಡವಾದೀವಿ. ಯಾಕಂದ್ರೆ ಕೋಟಿ ಗಂಟಲೆ ಹಣ ಕೊಟ್ಟು ಪ್ರೈವೇಟ್ ಅವ್ರಿಗೆ ಬೇಕಾದ್ರು ಇವಾಗ ನಾವು ಬೇಡವಾದೀವಿ. ಅಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ಇದೆ. ನಾವಿನ್ನು ಮುಂದೆ ನಮ್ಮ ಜಮೀನು ನಮಗೆ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೆ ಯಾವ ಆಮಿಷಗಳಿಗಾಗಲಿ ಯಾವ ಇದಕ್ಕಾಗಲಿ ಬದ್ಧವಾಗಿಲ್ಲದೆ ನಾವು ಉಗ್ರ ಹೋರಾಟವನ್ನು ಮಾಡೋರು. ಜಮೀನು ಸಂಪೂರ್ಣವಾಗಿ ನಮಗೆ ನಾವೇನು ಜಾಸ್ತಿ ಕೇಳ್ತಲ್ಲ, 2 ಎಕರೆ 1 ಎಕರೆ ಅಷ್ಟೇ ಇದೆ. ಮೂಲ ಜಮೀನು ಇರೋದೇ ನಮ್ಮ ಇರುವಂಥ ಗ್ರಾಮದಲ್ಲಿ ಜನರಲ್ಲಿ ಒಬ್ಬೊಬ್ಬರಿಗೆ 10 ಗುಂಟೆಯಿಂದ 20 ಗುಂಟೆ ಜಮೀನು ಮಾತ್ರ ಮೂಲ ಜಮೀನಿದೆ. ನಾವು ಅದನ್ನೇ ಜಮೀನನ್ನ ಆಯ್ಕೆ ಮಾಡಿಕೊಂಡವ್ರು. ಅದೇ ಜಮೀನು ಮೇಲೆ ಉಪಜೀವನ, ದನ, ಕರ, ಹಸು, ಎಮ್ಮೆ ಎಲ್ಲ ಅದೇ ಜೀವನ. ಮತ್ತು ಬೇರೆ ಯಾವುದೇ ಆದಾಯ ಮೂಲಗಳಿಲ್ಲ. ನಾವು ದುಡಿದ ಅದೇ ಮೂಲ, ದನ, ಕರ ಅದರಲ್ಲೇ ಜೀವನ ಆಗಬೇಕು, ಅದರಿಂದನೇ ಜೀವನ ನಂಬೋದು. ಅದನ್ನ ಬಿಟ್ಟು ಬೇರೆ ಆಧಾರ ಇಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ಇದೆ. ಮುಂದಾರು ಇನ್ನೂ ಇಷ್ಟಕ್ಕೆ ಎಚ್ಚೆತ್ಕೊಂಡು ನಮ್ಮ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ಅದನ್ನು ಅನುಕೂಲ ಮಾಡಿ ಕೊಟ್ಟದ್ದಾದ್ರೆ ಅವ್ರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ಒಂದು ವೇಳೆ ಅದಕ್ಕೆ ಸ್ಪಂದಿಸ್ತಾ ಇದ್ರೆ ನಾವು ಜೀವ ಕೊಡೋಕೆ ರೆಡಿ ಇದ್ದೀವಿ. ಉಗ್ರ ಹೋರಾಟ ಮಾಡೋರೆ ನಮ್ಮ ಭೂಮಿ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಸರಿಯೋದಿಲ್ಲ. ಇದು ನಮ್ಮ ಬೇಡಿಕೆ. ಎಲ್ಲರಿಗೂ ಅನಂತ ನಮಸ್ಕಾರಗಳು. ನಾವು ಇವತ್ತಿನ ದಿವಸ
ನಮ್ಮ ಹೆಮ್ಮೆಯ ರಾಜಧಾನಿ ಬೆಳಗಾವಿಯ ಸುವರ್ಣಸೌಧ ಚಳಿಗಾಲದ ಅಧಿವೇಶನದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಜರುಗತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ನಾನು ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಕೃಷಿ ಕಲ್ಯಾಣ ನಗರ ಗೋಡಿಯಾಳ ಬಡೋಲ ಗ್ರಾಮದ ಒಬ್ಬ ರೈತ ಮತ್ತು ರೈತ ಕವಿ. ನಾವು ಹುಬ್ಬಳ್ಳಿ ಧಾರವಾಡವರೆಗೆ ರೈಲ್ವೆಗೆ ಬಂದು ಅಲ್ಲಿಂದ ಹುಬ್ಬಳ್ಳಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ವಾಲ್ಮೀಕಿ ಸಂಸ್ಥೆಯಿಂದ ಬೆಳಗಾವಿ ಸುವರ್ಣಸೌಧವರೆಗೆ 110 ಕಿಲೋಮೀಟರ್ ಸೈಕಲ್ ಜಾಥಾವನ್ನು ತೆಗೆದುಕೊಂಡು 2 ದಿನ ಬಂದಿದ್ದೇವೆ. ನಿನ್ನಿನ ದಿವಸ ಕೂಡ ನಾವು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ಚೆಲುವು ಕನ್ನಡ ನಾಡು, ಹಲವಾರು ನದಿ ಮೂಲಗಳಿಂದ ತುಂಬಿರ್ತಕ್ಕಂಥ ನಾಡು ಮತ್ತು ಕಬ್ಬು, ದ್ರಾಕ್ಷಿ, ದಾಳಿಂಬೆ, ಲಿಂಬೆ, ಮಾವು, ಬಾಳೆ ಇಂಥ ಉತ್ಕೃಷ್ಟ ಬೆಳೆ ಬೆಳೆಯುವಂತಹ ಮತ್ತು ದೇಶಕ್ಕೆ ಉನ್ನತ ಆಹಾರ ಕೊಡುವಂತಹ ಒಂದು ಪುಣ್ಯ ಭೂಮಿಯಾಗಿದ್ದು, ಆದರೆ ಸರ್ಕಾರಗಳ ನಿರ್ಲಕ್ಷ್ಯ ಮತ್ತು ಯೋಜನೆಗಳ ವೈಫಲ್ಯ, ಭ್ರಷ್ಟಾಚಾರಗಳಿಂದ ನಮ್ಮ ಚೆಲುವು ಕನ್ನಡ ನಾಡು ಈ ಬಹಳಷ್ಟು ಜನ ರೈತರು, ಬಡವರು, ಕೂಲಿ ಕಾರ್ಮಿಕರು, ಅದಕ್ಕೆ ಅತ್ಯಂತ ಹಿಂದುಳಿರ್ತಕ್ಕಂಥ ಉತ್ತರ ಕರ್ನಾಟಕದ ಜನರು ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ. ಅಷ್ಟೇ ಅಲ್ಲದೆ ಈ ಪ್ರದೇಶದ ಬಹಳಷ್ಟು ರೈತರ ಮಕ್ಕಳು ನಾವೆಲ್ಲ ಮುಂಬೈ, ಪುಣೆ, ಗೋವಾ ಮತ್ತು ಬೆಂಗಳೂರಿಗೆ ಕೂಲಿ ಕೆಲಸಗಾರ ದುಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆದ್ದರಿಂದ ರಾಜ್ಯ ಸರ್ಕಾರಗಳು ನಮ್ಮ ಎಲ್ಲಾ ನೀರಾವರಿ ಯೋಜನೆಗಳು ಪೂರ್ಣಗೊಳಿಸಬೇಕು ಮತ್ತು ಭೀಮಾ, ಕೃಷ್ಣ, ಕಳಸಾ ಬಂಡೂರಿ, ಮಾದಾಯಿ ಎಲ್ಲಾ ನೀರಾವರಿ ಯೋಜನೆ ಪೂರ್ಣಗೊಳಿಸಿ ನಮ್ಮ ರೈತರಿಗೆ ಕೊಡಬೇಕಾದಂತ ನೀರನ್ನು ಕೊಡುವುದರ ಜೊತೆಗೆ ನೀರಾವರಿ ಯೋಜನೆಗಳಿಗಾಗಿ ವಿದ್ಯುತ್ ಸೌಲಭ್ಯಕ್ಕಾಗಿ ಕಳೆದುಕೊಂಡಿರ್ತಕ್ಕಂಥ ಜಮೀನುಗಳಿಗೆ ಒಂದು ಮೌಲ್ಯಯುತವಾದ ಭೂ ಸ್ವಾಧೀನ ಪರಿಹಾರ ಕೊಡಬೇಕು ಮತ್ತು ರೈತರಿಗೆ ದಿನದ 24 ಗಂಟೆ, ವರ್ಷದ 12 ತಿಂಗಳು ಕರೆಂಟನ್ನು ಕೊಡಬೇಕು. ಮತ್ತು ರೈತರು ಹಲವಾರು ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ, ಈ ಬೆಲೆ ಕುಸಿತ, ಈ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಸಾಲಗಳು ಮಾಡ್ಕೊಂಡಿದ್ದೀವಿ. ಸಾಲ ನೀಡದವರು ಖಾಸಗಿ ಸಾಲ ಬಹಳಷ್ಟು ನೀಡಿದ್ದಾರೆ. ಅವರು ಇಸರ್ ಪತ್ರ, ಖರೀದಿ ಪತ್ರ ತಮ್ಮ ಹೆಸರಿಗೆ ಹಾಕೊಂಡು 1 ಲಕ್ಷ ರೂಪಾಯಿ ಕೊಟ್ರಂದ್ರೆ ಒಂದು 20-30 ಲಕ್ಷ ರೂಪಾಯಿ ಆಸ್ತಿ ಅವ್ರ ಹೆಸರಲ್ಲಿ ಹಾಕೊಂಡು ಕೊಡ್ತಾರ. ಮುಂದೆ ಬಡ್ಡಿ ದಂಡ ಬಡ್ಡಿ ಕೊಡದೆ ಹೋದ್ರೆ 3-4 ವರ್ಷಗಳ ಜಮೀನಿಗೆ ಕಸ್ಕೊಳ್ತಾರ. ಅಂತ ಪ್ರಕರಣಗಳು ನಮ್ಮ ಚಡ್ಚಣ ತಾಲೂಕಿನಲ್ಲಿ ಬಹಳಷ್ಟು ಇದ್ದು, ಅದರಂತೆ ಮಹಿಳಾ ಮಾತೆಯರು ಕೂಡ ಸ್ವಸಹಾಯ ಗುಂಪುಗಳಲ್ಲಿ ಮತ್ತು ಖಾಸಗಿದಲ್ಲಿ ಸಾಲ ಬಹಳಷ್ಟು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಎಲ್ಲಾ ಸಾಲಗಳು ಮನ್ನಾಗೊಳಿಸಬೇಕು ಮತ್ತು ಪ್ರತಿ ಹಳ್ಳಿಗೆ ಒಂದು ಗೋರಕ್ಷ ಕೇಂದ್ರ, ಸಸ್ಯೋದ್ಯಾನವನ ತೆರೆದು ನಮ್ಮ ನಾಡು ಒಂದು ಶ್ರೀಮಂತ ರಾಜ್ಯ ಮಾಡಬೇಕಾಗಿ ಕಳಕಳಿ ವಿನಂತಿ. ಶ್ರೀಶೈಲ ಆಳೂರು. ಧನ್ಯವಾದ. ಅವನೇನ್ ಎಲ್ಲವರಿಗೆ ಹೋರಾಟ. ಸಮಾಧಾನವರೇ, ದಯವಿಟ್ಟು ಎಲ್ಲ ನಮ್ಮ ರೈತ ಬಂದವರೆಲ್ಲರೇ ಒಂದು ನಿಮಿಷ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಕಡೆಗಣಿಸತಕ್ಕಂಥ ಸರ್ಕಾರಕ್ಕೆ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರೈತರ ಹೋರಾಟಕ್ಕೆ, ಹೋರಾಟಕ್ಕೆ. ಹಸಿರ
ಸಂಘಟನೆ ಒಂದು ಪೊಲೀಸರಿಗೆ ಶಿಸ್ತು ಹೇಳ್ಕೊಂಡ ಸಂಘಟನೆ ಯಾರು ನೋಡ್ಕೊತಿರ್ಬಾರ್ದು. ದಯವಿಟ್ಟು ಎಲ್ಲರೂ ತಂದ್ಕೊಡ್ರಿ. ಬಲೋ ಭಾರತ್ ಮಾತಾ ಕಿ ಎಲ್ಲರೂ ತಂದ್ಕೊಡ್ರಿ. ಓ ಬಲ್ಲಾರ ಎಲ್ಲರೂ ತಂದ್ಕೊಡ್ರಿ. ಎಲ್ಲರೂ ತಂದ್ಕೊಡ್ರಿ. ನೀವು ಬಹುತೇಕ ಎಲ್ಲ ಗಡಬಡಿ ಬಹುತೇಕ ನೀವು ಹೋಗೋದು ಕಾಣ್ತಾರೆ. ಹೋಗಿದ್ಯಾ ಎಲ್ಲರೂ ತಗೊಂಡ್ರೆ ಈಗಲೇ DC ಸಾಹೇಬರು ಬಂದಾರ. ಏನಾದ್ರೂ ಇಡೀ ರಾಜ್ಯದ ಸಂಘಟನೆ ವಿಚಾರವಾಗಿ ಮುಂದಿನ ದಯವಿಟ್ಟು ಎಲ್ಲರೂ ತಗೊಂಡ್ರೆ ಇವತ್ತು ನಾವಿಲ್ಲಿ ಬಂದಿದ್ದ ಎಷ್ಟ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳಿಂದ ಬಂದಂತ ಎಲ್ಲ ನನ್ನ ರೈತ ದಯವಿಟ್ಟು ಎಲ್ಲ ಕೂಡ್ರಿ. ದಯವಿಟ್ಟು ಹೋಗಿ ದಯವಿಟ್ಟು ಹೊಸೂರ್ತಿ ಗ್ರಾಮದಲ್ಲಿ ತಮಗೆ ಗಮನಕ್ಕೆ ಗೊತ್ತೈತಿ. ನೀನು CM ಜೊತೆ ಮಾತಾಡ್ತಾ ನಿಮಗೂ ಗೊತ್ತೈತಿ. 13 ವರ್ಷದಿಂದ ಏನ್ ನೆನಗುತ್ತಿ ಬಿದ್ದೈತಿ, ಏನ ಅಮೌಂಟ್ ಬರುವಂತ ಕೆಲಸ ಮಾಡ್ರಿ. ಅದೇ ರೀತಿಯಾಗಿ ಸರ ಯರಗಟ್ಟಿ ತಾಲೂಕಿನ ಸೋಮಾಪುರ ಗ್ರಾಮದಲ್ಲಿ ಇವತ್ತಿಗೆ 78-90 ವರ್ಷದಿಂದ ರೈತರು ಇವತ್ತು ಏನವರು ಕಬ್ಜಾದಾರ. ಅಲ್ಲಿ ಒಬ್ಬರ ಹೆಸರಲ್ಲಿ ದಯವಿಟ್ಟು ಕಮಿಷನರ್ ಸರ್ ಬರ್ಬೇಕ್ರಿ, ಪ್ಲೀಸ್ ಸರ್ ಬರ್ಬೇಕ್ರಿ. ಸರ್ ಒಂದು ಬಸವರ್ತಿ ಆಯ್ತು. ಬಸವರ್ತಿ ಸರ್ ಬಸವರ್ತ ಆ ನಂತರ ಇನ್ನೊಂದು ಅತಿವಾಡ್ ಸರ್ ತಿರುಮರಿ ಅತಿವಾಡದಾಗ ಸರ್ 10 ಎಕರೆ ಜಮೀನು ಅಡ್ಡಿದಾರ್ರಿ. ಅವ್ರಿಗೆ ನಿಮ್ಗೆ ಇದನ್ನ ಕೊಡ್ತೀನಿ ಅಂತ ಹೇಳಿ ಏನ್ರಿ ಲೈಸೆನ್ಸ್ ಇದನ್ನ ಕೊಡ್ತೀನಿ ಅಂತ ಅಮೌಂಟ್ ಜಮೀನು ಸರ್ ಕೆರೆ ಲಿಫ್ಟ್ ಇರಿಗೇಷನ್ ಮಾಡ್ತಾರೆ ಸರ್. ಸೋಮಾಪುರದಲ್ಲಿ 700 ಎಕರೆ ರೈತರ ಕಬ್ಜಾ ಅದಾರ ಸರ್. 700 ಎಕರೆ ಕಬ್ಜಾ 90 ವರ್ಷದಿಂದ ಕಬ್ಜಾ ಆದರು. ಇವತ್ತು ಅವ್ರನ್ನ ವಾಕಲೆಬ್ಸುವಂತ ಕೆಲಸ ಅಲ್ಲಿ ಒಂದು ಕುಟುಂಬ ಮಾಡ್ತಾ ಇದ್ದೆ. ಆ ಜಮೀನನ್ನು ಅವ್ರು ಬಗರ್ ಹುಕುಮ ಅಕ್ರಮ ಸಕ್ರಮ ಏನಿದ್ರೆ ಸಾಗುವಳಿ ಮಾಡಿದರು. ಆಲ್ರೆಡಿ ಸ್ಟೇನು ಸಿಕ್ಕೈತೆ ಸರ್, ಸ್ಟೇನು ಸಿಕ್ಕೈತೆ ಸರ. ಅದು ತಮ್ಮ ಗಮನಕ್ಕೆ ತರ್ತೀನಿ. ಅಷ್ಟೇ ತೊಂಬರಿ ಮನಿಗಲ್ಲಿ ಈಗ ಅದಕ್ಕೆ ಸರ್ ಇನ್ನೂ ಬಸವರ್ತಿ ತೋರ್ಸರ ಎಲ್ಲ ಜಿಲ್ಲಾ ಅಧ್ಯಕ್ಷರು ದಯವಿಟ್ಟು ಮನೆ ತೊಗೊಂಬರಿ. ಯಾರ್ಯಾರು ಮೋತಿರಾಮ್ ಚೌಹಾಣ್ ಸರ ಎಲ್ಲಾರು ಮೋತಿರಾಮ್ ಅವರು ಬರ ಪರಿಹಾರದಿಂದ ಕೈ ಬಿಟ್ಟಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಕೊಪ್ಪಳ ಜಿಲ್ಲೆಯನ್ನ ಕೈ ಬಿಟ್ಟಿದ್ದಾರೆ. ಮೋತಿರಾಮ್ ನಾವು ಕೊಟ್ಟಿದ್ದೀವಿ ಆಗಲೇ ಮನೆ ಪತ್ರವನ್ನ. ಬರ್ತಾರೆ ಅಣ್ಣ. ಅಧ್ಯಕ್ಷ ಸ್ವಲ್ಪ ನಾಯಕ ಸರ್ ಇನ್ನೊಂದು ಕೊಪ್ಪಳ ಜಿಲ್ಲೆಯನ್ನ ಕೈ ಗದಗ ಜಿಲ್ಲಾ ವಿಜಯನಗರ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಸರ್. ನಮ್ಮ ಕೊಪ್ಪಳ ಜಿಲ್ಲೆ ಕೈ ಬಿಟ್ಟಿದ್ದಾರೆ. ಕಡ್ಲಿ ಭತ್ತ ಸರಿ ಇವೆಲ್ಲ ಬೆಂಬಲ ಬೆಲೆಯನ್ನ ಕಷ್ಟ ಮಾಡ್ತಾರೆ ಸರ್ ಮಾನ್ಯ ಸಚಿವರಿಗೆ. ಸ್ಥಗಿತ ಮಾಡಿದ್ದಾರೆ ಸರ್. ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೀವಿ. ದಯವಿಟ್ಟು ನಾ ಎಲ್ಲ ಜಿಲ್ಲೆಯವರಿಗೆ ಏನ್ ಮನವಿ ಮಾಡ್ಕೊಂಡು 10 ತಾಸು ಟೈಮ್ ಕೊಟ್ಟಿದನು. ನೀವು ಮನವಿ ಊದ್ರ ಅಂತ ಹೇಳಿದನು.
ದಯವಿಟ್ಟು ತಾವು ಮನವಿ ಇಲ್ಲಿ ತೊಗೊಂಡ್ರಿ, ಜಿಲ್ಲಾಧಿಕಾರಿ ಕೊಡ್ರಿ, ಮತ್ತೆ ಅಲ್ಲಿ ಇದೇ ಬಂದ್ರೆ ಮಂತ್ರಿಗಳಿಗೆ ಮನವಿ ಕೊಟ್ರಲ್ಲ ನೋಡ್ರ ಮನವಿ ಕೊಟ್ರಲ್ಲ ಇದೀಗ ದಯವಿಟ್ಟು ಎಲ್ಲ ರೈತರು ಕೊಡ್ಬೇಕು. ಅನಿಲ ಕೊಡ್ರಿ ಸಿಸ್ಟಮ್ ಸರ್. ದಯವಿಟ್ಟು ಮತ್ತೊಂದು ಡಿ.ಸಿ ಸಾಹೇಬ್ ಮನವಿ ಮಾಡಬೇಕು. ನಮ್ಮ ರಾಯಬಾಗ ನಮ್ಮ ತಹಶೀಲ್ದಾರ್ ಸಾಹೇಬ್ ಬಂದ್ರೆ ಮಾತಾಡ್ತಾರೆ. ನಮ್ಮ ರೈತರ ರೆಸ್ಪಾನ್ಸ್ ಮಾಡಲ್ಲ, ಫೋನ್ ರೈತರ ಮುಖಂಡ ಫೋನ್ ಎತ್ತಾಗಲ್ಲ ಸರ್. ದಯವಿಟ್ಟು ಈಗ ಎಲ್ಲರಿಗೂ ನಮಸ್ಕಾರಗಳು. ಒಂದು 5 ನಿಮಿಷ ಮಾತಾಡ್ತಿದ್ರೆ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಅಲಗಾಮಚ್ಚಿ ರೈತರು ಇಲ್ಲಿ ಕಾಣ್ತಾ ಇದ್ದಾರೆ. ನಿಮ್ಗೆ ವರ್ಕ್ ಆರ್ಡರ್ ಕೊಡಿಸ್ತೀನಿ. ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಇನ್ನೊಂದು ದಿವಸದಲ್ಲಿ ಇನ್ನೊಂದು ದಿವಸದಲ್ಲಿ ನಿಮ್ ಜೊತೆ ಮೀಟಿಂಗ್ ಮಾಡಿ ಆ ಒಂದು ಪಾಯಿಂಟ್ ಏನಿದೆ, ನಾವೇನ್ ಚರ್ಚೆ ಮಾಡಿದೀವಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತೀನಿ. APMC ನಲ್ಲಿ ಗಣೇಶ ಇವತ್ತೇ ನಾನು ಒಂದು ಆದೇಶವನ್ನು ಹೊರಡಿಸ್ತೀನಿ. ಯಾರ್ಯಾರ ಮೇಲೆ ತನಿಖೆ ಮಾಡಬೇಕು ಆ ಪಟ್ಟಿಯನ್ನು ದಯವಿಟ್ಟು ನನಗೆ ಇವತ್ತೇ ಮುಟ್ಟಿಸಿ. ಇವತ್ತೇ ನಾನು ತನಿಖೆ ಮಾಡಿಸಿ ಆ ಆರ್ಡರ್ ಕಾಪಿ ನಿಮ್ ಕೈಗೆ ಕೊಡ್ತೀನಿ. ಮೊನ್ನೆ ನೀವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಬಸವರ್ತಿ ಬಗ್ಗೆ 13 ವರ್ಷ ಆಯ್ತಲ್ವಾ? 15 ವರ್ಷದ ಅಥರ್ವಾಡ್. ಈ 2 ವಿಚಾರಗಳ ಬಗ್ಗೆ ನಾನು ಗಣೇಶ್ಗೆ ಹೇಳ್ತೀನಿ. ಯಾರ್ಯಾರು ಸಂಬಂಧಪಟ್ಟ ರೈತರಿದ್ದಾರೆ ನಾಳೆ ನನ್ನ ಕಚೇರಿಗೆ ಬರ್ಬೇಕು, ಎಲ್ಲ ದಾಖಲೆಗಳೊಂದಿಗೆ ಬರ್ಬೇಕು. ನಾನು ತಮ್ಮ ಜೊತೆ 2 ತಾಸು ಮೀಟಿಂಗ್ ಮಾಡ್ತೀನಿ. ತಮ್ಮ ಕಡೆ ಏನೇನ್ ದಾಖಲೆಗಳಿದಾವೆ ನನಗೆ ನೇರವಾಗಿ ತೋರಿಸಿ. ನಾಳೆ ಅವಕಾಶ ಮಾಡ್ತೀವಿ ಗಣೇಶ್, ನೀವು ಕಾಂಟ್ಯಾಕ್ಟ್ ಮಾಡಿ. ಈಗ ಇನ್ನೊಂದು ಹೇಳಿದ್ರು, ಮೊನ್ನೆ ಒಂದು ಅಕ್ವಿಸಿಷನ್ ಮಾಡಿದೀವಿ, ಅದ್ರದ್ದು ದುಡ್ಡು ಸಿಗ್ಲಿಲ್ಲ, ಆದ್ರೆ ಕೆಲಸ ಮಾಡ್ತಾ ಇದಾರಂತ ನೀವು ಪ್ರಸ್ತಾಪ ಮಾಡಿದೀವಿ. ಎಲ್ಲಿ ಅದು? ಬಸವರ್ತಿ. ಅಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರೋ ತನಕ ಅಲ್ಲಿ ಕೆಲಸ ನಾವು ಮಾಡಲ್ಲ. ಜೊತೆನಲ್ಲಿ ನನ್ನ ಕಡೆ 20 ಕೋಟಿ ರೂಪಾಯಿ ಬಂದಿದೆ. ಅಲ್ಲಿ ನೀವು ಬೋಡಿ ಮಾಡಿಕೊಂಡು ಯಾರಲ್ಲಿ ಯಜಮಾನರಿದ್ದಾರೆ ಆ ಪಟ್ಟಿಯನ್ನು ನನಗೆ, ನನ್ನ ಉಪವಿಭಾಗಾಧಿಕಾರಿಗಳಿಗೆ ನಾಳೆ ಮಧ್ಯಾಹ್ನ ತೋರಿಸ್ಬೇಕು. ಒಂದು ದಿವಸದಲ್ಲೇ ನನ್ನ ಕಡೆ ಇರೋ ಸರ್ಕಾರದಿಂದ ಏನ್ ನನಗೆ 20 ಕೋಟಿ ಬಂದಿದೆ ಅದನ್ನು ನಾನು ಬಿಡುಗಡೆ ಮಾಡ್ತೀನಿ. ಆ 20 ಕೋಟಿ ಬಿಡುಗಡೆ ಆದ ನಂತರ ಅಲ್ಲಿ ಕೆಲಸ ಶುರು ಮಾಡಿಸ್ತೀವಿ. ರಾಯಬಾಗದಲ್ಲಿ ಖರೀದಿ ಕೇಂದ್ರ ಶುರು ಮಾಡಬೇಕಂತ ಯಜಮಾನರು ಹೇಳಿದ್ರು. ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ತಮ್ಮ ಬೇಡಿಕೆಗಳಿದಾವೆ ನಾನೀಗ ಪತ್ರವನ್ನು ಓದ್ತೀನಿ. ಹೆಗಡೆ ಎಲ್ಲ ಗೊತ್ತು. ಎಂಟೈರ್ ನಾನು ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದೀನಿ. ನೀವೆಲ್ಲೆಲ್ಲಿ ಹೋಗಿ ಏನೇನು ಮೀಟಿಂಗ್ಸ್ ಮಾಡ್ತಾ ಇದ್ದೀರಿ ಎಲ್ಲ ಗೊತ್ತಿದೆ. ಸೊ ಇವತ್ತು ಒಂದು ಪಟ್ಟಿ ಗಣೇಶ ನನಗೆ ಬೇಕು. ಅವ್ರದ್ದು ಏನ್ ಮನವಿ ಇದೆ ಅದಕ್ಕೂ ನಾವು ನಾಳೆನೆ ಒಂದು ನಿರ್ಧಾರ ತಗೊಂಡು ನಿಮ್ಗೆ ಹೇಳ್ತೇವೆ. ರಾಯಬಾಗ್ ತಹಶೀಲ್ದಾರ್ ಎಲ್ಲ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆನಲ್ಲಿ ಬರ್ತಿದ್ದೀನಿ ನೋಡಿ. ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಕೊಪ್ಪಳ ಜಿಲ್ಲೆನಲ್ಲಿ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಅಲ್ಲಿ ನಿಮಗೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂತ ನೀವು ಹೇಳಿದಿರಿ. ಜೊತೆನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಬೆಳೆ ನಾವು ನಿಗದಿ ಮಾಡ್ಲಿಕ್ಕೆ ಇರುತ್ತದೆ ಅದನ್ನು ನಿಮಗೆ ಸಿಗ್ಲಿಲ್ಲ ಅಂತ ನೀವು ಹೇಳಿದಿರಿ. ಈ ಒಂದು ಪಟ್ಟಿ ಏನಿದೆ ಇದು ನಾನು ಹೋಗಿ ಕೃಷಿ ಸಚಿವರಿಗೆ ತೋರಿಸಿ, ಗಣೇಶ್ ಅವರು ನಿನ್ನೆ ಈ ವಿಚಾರಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಪ್ರತಿ ಜಿಲ್ಲೆ ವಿಚಾರಗಳ ಬಗ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆ ನಾವು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಿನ ವಾರ ಅವಕಾಶ ಮಾಡಿ ಕೊಡ್ತೀವಿ. ಧನ್ಯವಾದ.
ಒಂದು ವಿಷಯ ಇದೆ. ಮೈಕ್ ಕೊಡಿ ಸರ್, ಒಂದು ಸೆಕೆಂಡ್. ಚಿಕ್ಕಮಗಳೂರಿನಿಂದ ಬಂದಿದ್ದಾರೆ. ಮಂತ್ರಿಗಳನ್ನ ಭೇಟಿ ಒಬ್ರು ಹೇಳಿ. ಅಷ್ಟು ಸಚಿವರನ್ನು ನಾನೇ ಭೇಟಿ ನಾನು ಪ್ರಯತ್ನ ಮಾಡಿ ರೆವೆನ್ಯೂ ಮಿನಿಸ್ಟರ್ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ ಜೊತೆ ಭೇಟಿ ನಮ್ದು ಕೊಪ್ಪಳ ಡಿಸ್ಟಿಕ್ ನಮ್ ನೀರ್ದೊಳಗ ವರ್ಗ ನಮ್ದು ಏನೋ ಸವಲತ್ತಿಲ್ಲ ಅಲ್ಲಿ. ನೀವ್ ಹೇಳ್ರಿ ಒಂದಿಟ್ಟು ಅವ್ರು ನಮ್ ಸಹಾಯ ಇವ್ರಿಗೆ ಯಾವಾಗ ಇಲ್ರಿ ನಮ್ದು ನೋಂದಣಿ ಪ್ರಕ್ರಿಯೆ ಮೆಕ್ಕೆಜೋಳ ಸ್ಥಗಿತಗೊಂಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದರ ಬಗ್ಗೆನೂ ನಾನು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡಿ ಹೇಳ್ತೀನಿ. ಕೊಪ್ಪಳ ಜಿಲ್ಲೆ ಅಲ್ವಾ ವಿಜಯನಗರ ಕೊಪ್ಪಳ ಜಿಲ್ಲೆನಲ್ಲಿ ನಿಮ್ಮ ರೈತ ಮುಖಂಡರು ಏನ್ ಪ್ರಸ್ತಾಪ ಮಾಡಿದ್ದಾರೆ, ಆ ಒಂದು ವಿಚಾರವನ್ನು ನಾನು ಕಂದಾಯ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಲುಪಿಸ್ತೀನಿ. ಧನ್ಯವಾದ.